ಈ ದೇವನಹಳ್ಳಿ ಟೋಲ್ ಹತ್ರ ಟ್ರಾಫಿಕ್ ಪೊಲೀಸ್ ಅಂಕಲ್ಗೂ ಸ್ಕೂಟ್ರ್ ಓಡಿಸ್ಕೊಂಡು ಬಂದವನಿಗೂ ಕೋಳಿ ಜಗಳ. ರೋಡಲ್ಲಿ ಬರ್ತಿದ್ದ ಸ್ಕೂಟ್ರನ್ನ ಅಡ್ಡ ಹಾಕ್ಬಿಟ್ಟು ಸೈಡ್ಗೆ ಹಾಕ್ಸ್ಬಿಟ್ಟೈತೆ ಈ ಪೊಲೀಸ್ ಅಪ್ಪ. ಯಾಕೆ ಸರ್ ಸುಮ್ಮನೆ ಅಡ್ಡ ಹಾಕ್ತೀರಾ? ನಾನೇನು ಮಾಡಿದೆ ಅಂತ ಈ ವಯ ಕೇಳಿದ್ರೆ ಮಿರರ್ಗೆಲ್ಲಪ್ಪ ಫೈನ್ ಕೊಟ್ಟು ಅಂತ ಪೊಲೀಸ್ ಅಪ್ಪನ ವರಸೆ. ನನ್ನ ಹತ್ರ ದುಡ್ಡಿಲ್ಲ ಸರ್, ನೋಟಿಸ್ ಕೊಡಿ ಆಮೇಲೆ ಕಟ್ಕೋತೀನಿ ಅಂತ ನೀವಯ್ಯ. ಅದಕ್ಕೆ ಸುತ್ತಾರಾಮ ಹೋಗ್ತಿಲ್ಲ ಈ ಪೊಲೀಸ್ ಅಂಕಲ್. ನಾನು ನೋಟಿಸ್ ಹೊರಿದ್ರೆ ನಿನ್ನ ಒರಿಜಿನಲ್ ಆರ್ ಸಿ ಕಾರ್ಡ್ನ ನನಗೆ ಹ್ಯಾಂಡ್ ಓವರ್ ಮಾಡಬೇಕು ಅನ್ನುತ್ತೆ. ಒರಿಜಿನಲ್ ಆರ್ ಸಿ ಯಾರು ಸರ್ ಜೋಬಲ್ಲಿ ಇಟ್ಕೊಂಡು ಆಡ್ತಾರೆ? ನೀವು ನೋಟಿಸ್ ಕಡಿ ನಾನು ಕೋರ್ಟ್ಗೆ ಹೋಗ್ಬಿಟ್ಟು ಕೊಡ್ತೀನಿ ಅಂತ ನೀವಯ್ಯ. ನೋ 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 ಹಂಗೆಲ್ಲ ಆಗೋದೇ ಇಲ್ಲ. ನೋಟಿಸ್ ಕೊಟ್ಟರೆ ನಿನ್ನ ಗಾಡಿನ ನನಗೆ ಹ್ಯಾಂಡ್ ಓವರ್ ಮಾಡಬೇಕು ಅನ್ನುತ್ತಿದ್ದು. ಹ್ಯಾಂಡ್ ಓವರ್ ಬಿಟ್ಟು ಬೇರೆ ಮಾತೇ ಆಡ್ತಿಲ್ಲ ಈ ಅಂಕಲ್. ರೂಲ್ಸು ಅಂದರೆ ರೂಲ್ಸು, ಬೇಕಾದ್ರೆ ಹೋಮ್ ಮಿನಿಸ್ಟ್ರಿಗೆ ಹೋಗಿ ಹೇಳ್ಕೊ, ನಾನೇನು ತಲೆ ಕೆಡಿಸ್ಕೊಳ್ಳಲ್ಲ ಅನ್ನೋದು ಇವ್ ಅಂಕಲ್. ಪರಿಸ್ಥಿತಿ ಇಲ್ಲಿಗೆ ಬಂದು ನಿಂತ್ಕೊಂಡ್ಬಿಡ್ತು ನೋಡಿ. ಒಬ್ಬರು ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟ್ರು ಕೂಡ ಹೋಮ್ ಮಿನಿಸ್ಟ್ರಿಗೆ ತಲೆನೇ ಕೆಡಿಸ್ಕೊಳ್ಳಲ್ಲ ಅಂದರೆ ನಮ್ಮ ಹೋಮ್ ಮಿನಿಸ್ಟ್ರು ಬೆಲೆ ಎಲ್ಲಿಗೆ ಬಂತು ಅಂತ. ಓದಿ ಬಿಡಪ್ಪ, ಈ ರೂಲ್ಸ್ ಅಂದಮೇಲೆ ಎಲ್ರಿಗೂ ಒಂದೇ, ಹೋಮ್ ಮಿನಿಸ್ಟರ್ ಆದ್ರೇನು ಯಾರಾದ್ರೂ. ಅದು ಸರಿಯಲ್ಲಿ ದುಡ್ಡಿಲ್ಲ ಅಂದರೆ ಗಾಡಿ ಕೊಟ್ಟೋಗಿರುತ್ತಲ್ಲ ಇದು. ಗಾಡಿ ಕೊಟ್ಟೋಗ್ಬಿಟ್ರೆ ಇವಯ್ಯ ಮನೆಗೂ ಆಫೀಸ್ಗೆ ಹೆಂಗೆ ಹೋಗ್ಬೇಕು? ಜೇಬಲ್ಲಿ ದುಡ್ಡು ಬೇರೆ ಇಲ್ಲ. ಒಂಚೂರು ಹ್ಯುಮ್ಯಾನಿಟಿ ತೋರಿಸ್ಬೇಕಪ್ಪ. ನೋಡಿ ಈ ಅಂಕಲ್ ಯೂನಿಫಾರ್ಮ್ ಹಾಕ್ಕೊಂಡೈತೆ, ನೇಮ್ ಬ್ಯಾಡ್ಜ್ ಹಾಕ್ಕೊಂಡಿಲ್ಲ. ಜನ ಏನು ಕೇಳೋದ್ರ? ಒಂದು ಮಿರರ್ ಇಲ್ಲ ಅಂತ ಗಾಡಿ ಅಡ್ಡ ಹಾಕ್ಕೊಂಡು ನಿಲ್ಲಿಸ್ಕೊಂಡ್ಬಿಟ್ಟಿದ್ರಲ್ಲ. ಇಷ್ಟು ಸ್ಟ್ರಿಕ್ಟಾಗಿ ರೂಲ್ಸ್ ಮಾತಾಡೋರು ಯೂನಿಫಾರ್ಮ್ ಹಾಕ್ಕೊಂಡು ಬಂದಮೇಲೆ ನೇಮ್ ಬ್ಯಾಡ್ಜ್ ಹಾಕ್ಕೊಂಡು ಹೋಗ್ಬೇಕು ಅಂತ ಗೊತ್ತಾಗಲ್ವಾ ಅಂತ ಕೇಳಿದ್ರ? ರೂಲ್ಸು ಅಂದಮೇಲೆ ಎಲ್ರಿಗೂ ಒಂದೇ ಅಲ್ವಾ? ಜನ ಮಾತ್ರ ಕರೆಕ್ಟಾಗಿ ರೂಲ್ಸ್ ಫಾಲೋ ಮಾಡಬೇಕು. ನಾವು ಮಾತ್ರ ಹೆಂಗೆ ಬೇಕಾದ್ರೂ ಇರ್ತೀವಿ ಅಂದರೆ ಹೆಂಗಾಗುತ್ತೆ? ಮೊನ್ನೆ ಒಂದು ನೋಟಿಫಿಕೇಶನ್ ಹೊಡಿಸಿದ್ರು ಐ ಜಿ ಸಾಹೇಬರು. ಈ ಟ್ರಾಫಿಕ್ ರೂಲ್ಸ್ ಫಾಲೋ ಮಾಡದೇ ಇರುವಂತಹ ವಾಹನ ಸವಾರರ DL ಸಸ್ಪೆಂಡ್ ಮಾಡಿಬಿಡ್ರಿ ಅಂತ. ಬರೀ ರೋಡ್ ಮೇಲೆ ಗಾಡಿ ಓಡಿಸೋರಿಗೆ ರೂಲ್ಸು ರೆಗ್ಯುಲೇಷನ್ ಮಾಡಿದ್ರೆ ಹೆಂಗಾಗುತ್ತೆ ಸರ್? ರೋಡಿಗೆ ಟಾರ್ ಹಾಕ್ಬಿಟ್ಟು 2 ತಿಂಗಳಿಗೆ ಕಿತ್ತೋದ್ರೆ ಆ ರೋಡ್ ಆಗದಂಥ ಕಾಂಟ್ರಾಕ್ಟರ್ ಲೈಸೆನ್ಸ್ ಕ್ಯಾನ್ಸಲ್ ಮಾಡ್ತೀವಿ ಅಂತ ರೂಲ್ಸ್ ಮಾಡಿ. ಹೊಸ ರೋಡಲ್ಲಿ ಗುಂಡಿ ಬಿದ್ದು ಅದರಲ್ಲಿ ಗಾಡಿ ಬಿದ್ದು ಗಾಡಿ ಓಡಿಸೋದು ಸತ್ತೋದ್ರೆ ರೋಡ್ ಮಾಡಿಸೋದ್ನಲ್ಲ ಅವನನ್ನು ಹಿಡಿದು ಜೈಲಿಗೆ ಕಳಿಸ್ತೀವಿ ಅಂತ ರೂಲ್ಸ್ ಮಾಡಿ. ಈ ರೋಡ್ ಕ್ವಾಲಿಟಿ ಚೆಕ್ ಮಾಡೋದು ಇಂಜಿನಿಯರ್ ಇರ್ತಾನಲ್ಲ ಅವ್ನು ಅರೆಸ್ಟ್ ಮಾಡ್ತೀವಿ ಅಂತ ರೂಲ್ಸ್ ಮಾಡಿ. ಬೆಸ್ಕಾಮು, OFC ಕೇಬಲು, ವಾಟ್ರು ಅಂತ ಬಿಟ್ಟು ದಿನಕ್ಕೂ ಒಂದೊಂದು ರೋಡ್ನ ಕಟ್ ಮಾಡಿ ಅರ್ಧಂಬರ್ಧ ಕೆಲಸ ಮಾಡಿ ಹಂಗಂಗೆ ಬಿಟ್ಟು ಹೋಗ್ತಾರಲ್ಲ ಅವ್ರ ಮೇಲೆ ಒಂದು ಕೇಸ್ ಹಾಕಿ ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸಿ. ಇದನ್ನೆಲ್ಲ ನೋಡ್ದಂಗೆ ಕಾಂಟ್ರಾಕ್ಟ್ರು ಕೊಡೋ ಕಡಲೆ ಬೀಜ ತಿಂದ್ಕೊಂಡು ಆಫೀಸಲ್ಲೇ ಕೂತ್ಕೊಂಡು ಮೊಟ್ಟೆ ಇಡ್ತಾರಲ್ಲ BBP, GBA ಇಂಜಿನಿಯರ್ಸು, ಆಫೀಸರ್ಸು. ಇವ್ರಿಗೊಂಚೂರು ಬಿಸಿ ಮೂಡಿಸಿ ಇಟ್ಟಿರೋ ಮೊಟ್ಟೆಲಿ ಆಮ್ಲೆಟ್ ಹಾಕ್ಸಿ. ಅದನ್ನ ಬಿಟ್ಟು ಬರೀ ಗಾಡಿ ಓಡಿಸೋರ ಮೇಲೆ ಬಿದ್ದರೆ ಹೆಂಗಾಗುತ್ತೆ ಸರ್? ಜನನೂ ರೂಲ್ಸ್ ಫಾಲೋ ಮಾಡಬೇಕು. ಮಾಡಲಿಲ್ಲ ಅಂದರೆ ಪೊಲೀಸರು ಫೈನ್ ಹಾಕ್ಬೇಕು, ಅದರಲ್ಲಿ ಏನು ತಪ್ಪಿಲ್ಲ. ಆದರೆ ರೂಲ್ಸ್ ಜೊತೆ ಕಾಮನ್ ಸೆನ್ಸು ವರ್ಕ್ ಆಗಬೇಕು. ಹ್ಯುಮ್ಯಾನಿಟಿ ಮುಖ್ಯ ಆಗುತ್ತಲ್ವಾ ಸರ್?